ಇಂಥ ಒಬ್ಬ ಸ್ವಾಮಿಗಳ್ದೇನೆ ಸ್ವಾಮಿ ಅಂದರೆ ನಾನು ಹೇಳ್ತಾರೆ ಈ ಸನ್ಯಾಸಿ ಸ್ವಾಮಿಗಳಲ್ಲ. ಸ್ವಾಮಿ ಅಂದರೆ ನಾವು ಎಲ್ಲಾರನ್ನೂ ದಾರಿ ಯಾರೋ ಊರಿಗೆ ಹೋಗ್ತಾ ಇದ್ದಾಗ ನೀವು ಯಾವನೋ ಒಬ್ಬ ನಿಂತ ಸ್ವಾಮಿ ಇದು ಎಲ್ಲಿ ಹೋಯ್ತದೆ ಅಂತೀವಿ ನಾವು. ಸ್ವಾಮಿ ಅನ್ನೋದು ಒಂದು ಗೌರವ ಸೂಚಕ ಶಬ್ದ. ನಾನು ಒಂದು ವಾರ ಆದಮೇಲೆ ನಾನು ಏನಾದ್ರು ಮಾಡಲೇಬೇಕಲ್ಲ, ನಮ್ಮ ಅಪ್ಪನಿಗೆ ಕೇಳ್ದೇನೆ ನಾನು ಪೀ ಅಂತ ಶೃಂಗೇರಿಗೆ ಹೋಗ್ಬಿಟ್ಟೆ. ನಾನು ಕುತೂಹಲಕ್ಕೆ ಅವರು ಜೋತ್ ಹಾಕೊಂಬಂದ್ರೆ ಜೋಳಿಗೆ, ಆ ಜೋಳಿಗೆಯನ್ನು ನಾನು ತೆಗೆದು ನೋಡ್ತೀನಿ. ಅದರಲ್ಲಿ ಸ್ವಾಮಿ ಶಂಕರಾನಂದ ಸರಸ್ವತಿ. ಈ ಹೆಸರು ನಾನು ಕೇಳಿಲ್ಲ. ಇವರ ನಿಜವಾದ ಹೆಸರು ನಾರಾಯಣ ಅಯ್ಯಂಗಾರ್ ಅಂತ. ಅದು ಗೃಹಸ್ಥರಾಗಿದ್ದಾಗ, ಸೇಮ್ ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳಿದ್ದಾಗ. ಆದರೆ ಅವರು ಯಾರ ಹತ್ರನೂ ದೀಕ್ಷೆ ತಗೊಂಡಿದ್ದಿಲ್ಲ. ಇವರು ದೀಕ್ಷೆ ತಗೊಂಡಿದ್ದರು ಯಾರ ಹತ್ರ? ಶಿವಾನಂದ, ಋಷಿಕೇಶದ ಶಿವಾನಂದ ಆಶ್ರಮ ಅಥವಾ ಸ್ವಾಮೀಜಿಯವರಿಂದ. ಕುವೆಂಪು ಅವರು ದೀಕ್ಷೆ ತಗೊಂಡಿದ್ದು ಅದೇ ಶಂಕರಾನಂದ ಸ್ವಾಮೀಜಿಯವರಿಂದ ಋಷಿಕೇಶಕ್ಕೆ. ಏನಿವರು, ಯಾಕೆ ಇವರು ನೀವು ಹಿಡ್ಕೊಂಡಿದ್ದೀರಿ ಅಂತ ಅಂದರೆ, ನಮ್ಮ ತಂದೆಯವರು ಒಂದು ಮಂಡ್ಯ ಜಿಲ್ಲೆಯ ಒಂದು ಹಳ್ಳಿ ಗದ್ದೆ ಹೊಸೂರು ಅಂತ. ಅಲ್ಲಿ ರೈಲಿಲ್ಲ, ಬಸ್ ಇಲ್ಲ, ಇನ್ನೊಂದಿಲ್ಲ, ಏನೂ ಇಲ್ಲ, ಯಾವ ಸಂಪರ್ಕದ ಇದೂ ಇಲ್ಲ, ದಾರಿನೂ ಇಲ್ಲ. ಒಂದು ಒಳಗಡೆ ಇದೆ, ಆದರೆ ನದಿ ತೀರ, ಹೇಮಾವತಿ ನದಿ ಪಕ್ಕದಲ್ಲಿ ನಮ್ಮ ಊರದು ಹಳ್ಳಿ. ಇದ್ದಕ್ಕಿದ್ದಂಗೆ ಒಂದು ದಿನ ಒಬ್ಬ ವ್ಯಕ್ತಿ ಸನ್ಯಾಸಿ ಅದು ಬ್ಯಾಗ್ ಹಾಕ್ಕೊಂಡು ಕಾವಿ ಬ್ಯಾಗ್ ಹಾಕ್ಕೊಂಡು ಸ್ವಲ್ಪ ಕುಂಠಿತ ನಮ್ಮ ಮನೆ ದೇವಸ್ಥಾನ ಹತ್ರಕ್ಕೆ ಬಂದಿದ್ದಾರೆ. ಅವರು ಅಲ್ಲಿ ಕೇಳಿದ್ದಾರೆ, ಇಲ್ಲಿ ಯಾವ್ದಾದ್ರು ಬ್ರಾಹ್ಮಣರ ಮನೆ ಇದೆಯಾ ಇವತ್ತು? ಹೇಗೆ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಅಂತ ಕೇಳ್ತೇವಲ್ಲ ನಾವು, ಕೇಳ್ತಾರಲ್ಲ, ಹಾಗೆ ಆಗೋಯ್ತು ಅವ್ರ ಕತೆ. ಆಗಿತ್ತು. ಸರಿ, ಬಂದರು. ಅಲ್ಲಿ ದೇವಸ್ಥಾನ ಹತ್ರ ಮಲ್ಕೊಂಡಿದ್ರು. ಕೇಳಿದ್ದಾರೆ, ಇಲ್ಲಿ ಯಾವ್ದಾದ್ರು ಬ್ರಾಹ್ಮಣರ ಮನೆ ಇದೆಯಾ? ಇದೇ ಸ್ವಾಮಿ, ಅವರು ಕೆಳಗಡೆ ಇದ್ದಾರೆ ಮನೆ, ಅವ್ರು ನೋಡ್ಬೋದಾ ಅಂತ ಹೇಳಿ ಅವರಿಗೆ. ಸರಿ, ನಮ್ಮ ತಂದೆಯವ್ರನ್ನ ಕರೆಸಿದ್ದಾರೆ. ಅವ್ರು ಬಂದು ಇವ್ರು ನೋಡಿದ್ದಾರೆ. ಸ್ವಾಮಿ ಸನ್ಯಾಸಿ, ಹೌದು, ಇದ್ಕೊಳ್ಳಿ, ಅವ್ರಿಗೇನು ಬೇಕಾ ಪಾಕ ಅಂತವೆ. ಪಾಕ ಅಂದರೆ ಇದು ಬೇರೆ, ಅದು ಬೆಂದಿದೆಯೋ ಇಲ್ವೋ ಅಂತ ಅದು ಬೇರೆ ಪಾಕಕ್ಕೆ. ಇದು ಪಾಕ ಅಂದರೆ ಊಟಕ್ಕೆ ವ್ಯವಸ್ಥೆ ಮಾಡಿದ್ರೆ ಮನೆಯಲ್ಲಿ. ಸರಿ, ಎಲ್ಲ ಆಯಿತು. ಆ ವಿಶ್ರಾಂತಿ ಅಲ್ಲಿ ತಗೊಂಡ್ರು. ಅಷ್ಟೊತ್ತಿಗೆ ನಾನು ಎಲ್ಲಿ ಹೋಗಿದ್ನೋ, ಯಾವ ಊರಿನಲ್ಲಿದ್ನೋ ಏನೋ, ನಾನು ಬಂದೆ ಅಲ್ಲಿಗೆ. ಆಮೇಲೆ ಮಾರನೇ ದಿನ ಅವರು ಸ್ನಾನಕ್ಕೆ ಅಂತ ನದಿ ಹತ್ರಕ್ಕೆ ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಹೋದರು. ನಾನು ಚಿಕ್ಕ ಹುಡುಗ, 68 ಅವಾಗ, 16-17 ವರ್ಷದ ಹುಡುಗ. ನಾನು ಕುತೂಹಲಕ್ಕೆ ಅವರು ಜೋತ್ ಹಾಕೊಂಬಂದ್ರೆ ಜೋಳಿಗೆ, ಆ ಜೋಳಿಗೆಯನ್ನು ನಾನು ತೆಗೆದು ನೋಡ್ತೀನಿ. ಅದರಲ್ಲಿ ವಂಗ ಸಾಹಿತ್ಯ ಪರಿಚಯ ಅಂತ ಒಂದು ಬುಕ್ ಇತ್ತು. ಬರೆದವ್ರು ಯಾರಪ್ಪ ಅಂತ ನೋಡಿದ್ರೆ ಸ್ವಾಮಿ ಶಂಕರಾನಂದ ಸರಸ್ವತಿ. ಪತ್ತೆ ಇಟ್ಬಿಟ್ಟೆ ಅದನ್ನು. ಆಮೇಲೆ ಬಂದು ಅವ್ರು ಬಂದ್ರಲ್ಲ, ನನಗೆ ಅನುಮಾನ, ನಿಮ್ಮ ಹೆಸರು ನಾರಾಯಣ ಅಂತ. ನಾರಾಯಣ ಅನ್ನೋರು ಅಲ್ಲ, ಇನ್ನೇನಾದ್ರು ಈ ಸ್ವಾಮಿ ಆದಮೇಲೆ ಅಲ್ಲ, ಶಂಕರಾನಂದ ಅಂತ. ಸ್ವಾಮಿ ಶಂಕರಾನಂದ ಸರಸ್ವತಿ ಅಂದರೆ ನೀವೇನಾ ಅಂದೆ. ಹೌದು, ಹೇಗೆ? ಅಲ್ಲ, ನೀವು ವಂಗ ಸಾಹಿತ್ಯ ಪರಿಚಯ ಅಂತ ಬರೆದಿರಬೇಕು, ನಾನು ಓದಿಲ್ಲ, ನೋಡಿಲ್ಲ, ನನಗೆ ಗೊತ್ತಿಲ್ಲ ಅಂದೆ. ಹೌದು, ನಾನೇ. ನನ್ನ ಹತ್ರ ಒಂದೇ ಪ್ರತಿ ಇದೆ, ಈಗ ಜೋಳಿಗೆನಲ್ಲಿ ಒಂದೇ ಪ್ರತಿ ಇದೆ, ನಿನಗೆ ಕೊಡ್ತೀನಿ. ನಿಮ್ಮ ತಂದೆಯವರು ನಿನ್ನ ಬಗ್ಗೆ ಎಲ್ಲ ಹೇಳಿದ್ದಾರೆ. ನಾನು ಅಷ್ಟೊತ್ತಿಗಾಗಲೇ ಡುಮ್ಕಿ ಹೊಡೆದು ಇನ್ನೇನು ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಯಾವ ಕ್ಷೇತ್ರಕ್ಕಪ್ಪ ಹೋಗೋದು ಅಂತ ನಾನು ನಳತಾ ಇರುವಾಗ ಇವರು ಸಾಯಂಕಾಲ ನಮ್ಮ ತಂದೆಗೆ ಒಂದು ಇದನ್ನ ಇಟ್ಟಿದ್ದಾರೆ. ಏನದು PT ಏನಂತಪ್ಪ ಅದನ್ನ ರೆಸಲ್ಯೂಷನ್ ಏನು ನಿಮ್ಮ ಹುಡುಗನ್ನ ನನ್ನ ಜೊತೆಲಿ ಕರ್ಕೊಂಡು ಹೋಗ್ಬೋದಾ ಬಂಗಾಳಕ್ಕೆ? ಅಂದ್ಬಿಟ್ಟಿದ್ರೆ ನಾನು ನಿಮ್ಗೆ ಯಾರ ಕೈಗೂ ಸಿಗ್ತಾ ಇರಲಿಲ್ಲ. ಭಾಳ ಚೆನ್ನಾಗಿರುವೆ. ಸ್ವಾಮಿಯೋ ಸನ್ಯಾಸಿಯೋ ಏನಾಗಿರ್ತಿದ್ ನಾವು ಗೊತ್ತಿಲ್ಲ. ನಮ್ಮ ತಂದೆಯವರು ಇಲ್ಲ, ಅವನು ಇರೋದೇ ಒಬ್ಬ. ನನಗೊಬ್ಬ ಮಗ ಇದ್ದ, ಅವ್ನು ತೀರ್ಕೊಂಬಿಟ್ಟ. ಇವನೊಬ್ಬನೇ ಇರೋದು, ಹೆಣ್ಮಗು ಒಂದು, ಗಂಡು ಮಗು ಒಂದು. ಬೇಡ, ನೀವು ಬರ್ತಾಯಿರಿ, ಹೋಗ್ತಾಯಿರಿ. ಹಾಗೆ ಅವ್ರು ಸುಮ್ಮನೆ ಇರಲಿಲ್ಲ. ನನಗೆ ಹೇಳಿದ್ರು, ನಾನು ಇವಾಗ ಹೊಳೆನರಸೀಪುರಕ್ಕೆ ಹೋಗ್ತಾ ಇದ್ದೀನಿ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ನೋಡಲಿಕ್ಕೆ. ಅಲ್ಲಿಂದ ನಾನು ಶೃಂಗೇರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಒಂದು ದೊಡ್ಡ ಹೋಮ, ಯಾಗ, ಯಜ್ಞ ನಡೀತಾ ಇದೆ. ದೇಶ ವಿದೇಶದ ಎಲ್ಲ ಸನ್ಯಾಸಿಗಳು, ಸ್ವಾಮಿಗಳು ಅಲ್ಲಿ ಬರ್ತಾ ಇದ್ದಾರೆ ಅಂತ ಒಂದಿಟ್ರು. ನಾನು ಒಂದು ವಾರ ಆದಮೇಲೆ ನಾನು ಏನಾದ್ರು ಮಾಡಲೇಬೇಕಲ್ಲ, ನಮ್ಮ ಅಪ್ಪನಿಗೆ ಕೇಳ್ದೇನೆ ನಾನು ಪೀ ಅಂತ ಶೃಂಗೇರಿಗೆ ಹೋಗ್ಬಿಟ್ಟೆ.
ಇವ್ರು ಸಿಗ್ತಾರೆ ಅಂತ, ಏನಾರು ಮಾಡಿ ಇವ್ರು ಜೊತೆಲಿ ಹೋಗೋಣ ಅಂತ. ಇವ್ರು ಬಂದೇ ಇಲ್ಲ ಅಲ್ಲಿ ಏನೋ ಹೆಲ್ಡಪ್ ಆಗ್ಬಿಟ್ಟಿರ್ತಾರೆ. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಕಾಯ್ಕೊಂಡೇ ಇದ್ರು, ಅಥವಾ ಅವ್ರು ಸಿಕ್ಕಿದ್ರು ಅಂತ ಬೇಡ ಇಲ್ಲೇ ಇದ್ಬಿಡಿ ಅಂದ್ರು, ಏನೋ ಆಯಿತು. ನಾರಾಯಣ ಅಯ್ಯಂಗಾರರು ಅಂತ ಬರೆಯೋರು, ನಾರಾಯಣ ಅಯ್ಯಂಗಾರ್ ಅಂತ ನನ್ನ ಹತ್ರ ಇದೆ ಅವ್ರ ಪುಸ್ತಕಗಳು. ರವೀಂದ್ರನಾಥ ಟ್ಯಾಗೂರ್ ಅವರ ಕಥೆಗಳನ್ನೆಲ್ಲ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಇವರು. ಅದಾವತ್ತು ಅವ್ರು ಹೇಳಲಿಲ್ಲ, ಗೊತ್ತಾಯ್ತು. ಈ ವಂಗ ಸಾಹಿತ್ಯ ಪರಿಚಯ ಅನ್ನೋದೇನು ಅಂದರೆ, ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ 3 ಉಪನ್ಯಾಸಗಳನ್ನು ಕೊಟ್ಟಿದ್ದಾರೆ. ಭಾಷೆ ಬಗ್ಗೆ ಒಂದು, ಕಾವ್ಯದ ಬಗ್ಗೆ ಒಂದು, ಗದ್ಯದ ಬಗ್ಗೆ ಒಂದು. ಅಷ್ಟು ಅಂಥ ದೊಡ್ಡ ವ್ಯಕ್ತಿ ನಮ್ಮಲ್ಲಿ ಸರಿಯಾಗಿ ಯಾರು ಅರ್ಥನೇ ಮಾಡ್ಕೊಳ್ಳಿ. ಅರ್ಥನೂ ಮಾಡ್ಬೇಕು. ತೀನಂಶ್ರೀ ಅವರಿಗೆ, DN ನರಸಿಂಹಾಚಾರ್ಯರಿಗೆ ಅವ್ರು ಯಾವುದೋ ಒಂದೊಂದು ಉಪನ್ಯಾಸಕ್ಕೆ ಒಬ್ಬೊಬ್ಬರು ಅಧ್ಯಕ್ಷರಿರಬೇಕು. ಅವ್ರಿಗೆಲ್ಲ ವಹಿಸ್ತವ್ರು, ಅವ್ರ ನಿಕಟವರ್ತಿಗಳು ಇವರು. ಆಮೇಲೆ ಅವರು ಹೋಗೇ ಬಿಟ್ಟಿರಬೇಕು. ಎಷ್ಟು ಕಾಲ ಆಗೋಯ್ತು. ನಾನು ನೋಡಿದ್ದೆ ಅವ್ರನ್ನ 68ನೇ ಇಸ್ವಿನಲ್ಲಿ. ನನಗೊಂದು ಲೆಟ್ರು ಕೂಡ ಅವರು ಯಾರಿಗೋ ಒಬ್ರು ಬರ್ಕೊಟ್ಟಿದ್ದೀನಿ, ಮರ್ತು ಹೋಗಿದ್ದೀನಿ. ಲೆಟ್ರ್ ಇಟ್ಟಿದ್ದೀನಿ, ನನ್ನ ಆತ್ಮಕಥೆಯಲ್ಲಿ ಬಳಸ್ತೀನಿ. ಈ ಹುಡುಗ ಇಂಥವ್ರ ಮಗ, ಇಂಥವನು ಇವನಿಗೆಲ್ಲ ಆಸಕ್ತಿ ಇದೆ, ಅದಿದೆ ಇದಿದೆ, ಇವನಿಗೊಂದು ಕೆಲಸ ಕೊಡತಕ್ಕದ್ದು ಅಂತ ಬರೆದಿದ್ದಾರೆ. ಆ ಕೆಲಸವೂ ಸಿಕ್ಕಲಿಲ್ಲ. ಅದು ಯಾರಿಗೆ ಬರೆದಿದ್ರು ನನಗೆ ಈಗ ಹೊಳಿತಾ ಇಲ್ಲ. ಆಮೇಲೆ ನಾನು ಇದನ್ನು ನೋಡೋಣ. ಹಾಗೆ ನನ್ನ ಮೇಲೆ ಒಬ್ಬ ಸನ್ಯಾಸಿಯಾಗಿ, ಒಬ್ಬ ಸ್ವಾಮಿಯಾಗಿ ಹೆಚ್ಚು ಪ್ರಭಾವ ಬೀರದಂಥ, ಊರೂರು ದೇಶ ಸುತ್ತಕೊಂಡಿದ್ದಂಥ ಇವತ್ತೂ ಇರಬಹುದು. ಇವ್ಯಾವ ಜಂಜಡವೂ ಬೇಡ, ಸಂಸಾರವೂ ಬೇಡ, ಬದುಕಿನ ಈ ಥರದ ಯಾವುದೋ ಬೇಡ ಅಂತ ಹೇಳ್ಕೊಂಡು ಇರೋರು ಸಿಕ್ಕಿರ್ಬೋದು. ಒಟ್ಟಿನಲ್ಲಿ ನನ್ನ ಒಂದು ಪುಸ್ತಕವನ್ನು ಅವ್ರಿಗೆ ಅರ್ಪಣೆ ಮಾಡಿದ್ದೀನಿ. ವೆರಿ ಗುಡ್. ಆ ಬಾಲ್ಯದ ಇದಕ್ಕೆ ನಾನು ಅದೇನು ಅಂದರೆ, ರವೀಂದ್ರನಾಥ ಟ್ಯಾಗೂರ್ ಅವರು ಬರೆದ ಒಂದು ಪದ್ಯವನ್ನು ಕನ್ನಡದಲ್ಲಿ 100 ಜನ ಒಂದೇ ಪದ್ಯನ ಬೇರೆ ಬೇರೆ ಕಾಲದಲ್ಲಿ ಅನುವಾದ ಮಾಡಿದ್ದಾರೆ. ನವೋದಯದಲ್ಲಿ ಪ್ರಗತಿಶೀಲರಾಗಿ, ನವ್ಯದವರಾಗಿ, ಬಂಡಾಯದವರಾಗಿ, ಚಂಪನ್ವರೆಗೂ ಆ 100 ಕವಿತೆಗಳನ್ನೆಲ್ಲ ಸೇರಿಸ್ಬಿಟ್ಟು ನಾನು ಒಂದು ಇಂಟ್ರಡಕ್ಷನ್ ಬರೆದು ನಾನು ಒಂದು ಬುಕ್ ತಂದಿದ್ದೀನಿ. ಅದನ್ನ ನೀನು ಯಾರಿಗೆ ಅರ್ಪಿಸ್ಬೇಕು? ಟ್ಯಾಗೂರ್ ಹತ್ರ ಇದ್ದವರು, ಟ್ಯಾಗೂರ್ ಶಾಂತಿನಿಕೇತನದಲ್ಲಿ ಇದ್ದವರು, ಟ್ಯಾಗೂರ್ನ ಕೃತಿಗಳನ್ನ ಕನ್ನಡಕ್ಕೆ ತಂದವರು, ನಿಕಟವರ್ತಿಯಾಗಿದ್ದವರು, ಇಂಥ ಒಬ್ಬ ಸ್ವಾಮಿಗಳ್ದೇನೆ. ಸ್ವಾಮಿ ಅಂದರೆ ನಾನು ಹೇಳ್ತಾರೆ, ಈ ಸನ್ಯಾಸಿ ಸ್ವಾಮಿಗಳಲ್ಲ. ಸ್ವಾಮಿ ಅಂದರೆ ನಾವು ಎಲ್ಲಾರನ್ನೂ ದಾರಿ ಯಾರೋ ಊರಿಗೆ ಹೋಗ್ತಾ ಇದ್ದಾಗ ನೀವು ಯಾವನೋ ಒಬ್ಬ ನಿಜ ಸ್ವಾಮಿ ಇದು ಎಲ್ಲಿ ಹೋಯ್ತದೆ ಅಂತೀವಿ ನಾವು. ಸ್ವಾಮಿ ಅನ್ನೋದು ಒಂದು ಗೌರವ ಸೂಚಕ ಶಬ್ದ. ಸನ್ಯಾಸಿ ಆಗಲಿ, ಮಠಾಧಿಪತಿ ಆಗಲಿ ಅಲ್ಲ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನನ್ನ ತಿಳುವಳಿಕೆಗೆ, ಅಪ್ಪ ಏನೋ ಒಂಚೂರು ನೀರು ಕೊಡಪ್ಪ, ಅವ್ನು ಚಿಕ್ಕವನಿರ್ಬೋದು, ಹೌದು, ಅಪ್ಪ ಈ ಊರು ಎಲ್ಲಿ ಹೋಯ್ತದ ಸ್ವಾಮಿ, ಈ ಊರು ಎಲ್ಲಿ ಹೋಯ್ತದೆ ಅಂತ ಕೇಳೋದು ನಮ್ಮಲ್ಲಿ ಪದ್ಧತಿ. ಹಾಗೆ ಶಂಕರಾನಂದ ಸರಸ್ವತಿಯವರು ತುಂಬ ಇದು. ನಾನು ಅವ್ರು ನೋಡಿದಾಗ್ಲೇ ಅವ್ರಿಗೆ ಒಂದು 75 ಏನೋ ಆಗಿತ್ತು ವಯಸ್ಸು ಅಂತ ಕಾಣಿಸುತ್ತೆ. ನಾನು ಇನ್ನೂ 16-17 ವರ್ಷದ ಹುಡುಗ ನಾನು. ಸೊ ಹಾಗಾಗಿ ಅವರ ನೆನಪು ಇವತ್ತೂ ಹಸಿರಾಗಿ ನನ್ನಲ್ಲಿ ಉಳಿದಿದೆ. ಅವ್ರು ಕೊಟ್ಟ ಪುಸ್ತಕವೂ ನನ್ನ ಹತ್ರ ಇದೆ, ಆ ವಂಗ ಸಾಹಿತ್ಯ ಪರಿಚಯ ಕುರಿತು. ಆಮೇಲೆ ಯಾರೂ ಕೂಡ ಇಲ್ಲ, ಬಂಗಾಳದಿಂದ ಬೇಕಷ್ಟು ಎಲ್ಲ ಮಾಡಿದ್ದಾರೆ, ಅನುವಾದ ಅದು ಇದು ಎಲ್ಲ ಮಾಡಿದ್ದಾರೆ. ಬಂಕಿಮ್ ಚಂದ್ರದ್ದು ಇತ್ಯಾದಿ ಮಾಡಿದವರು ನಮ್ಮಲ್ಲಿ ಬೇಕಷ್ಟು ಜನ ಇದ್ದಾರೆ. ಆದರೆ ಇಡೀ ಒಂದು ಭಾಷೆಯ ಕುರಿತು, ಆ ಚರಿತ್ರೆ ಕುರಿತು, ಸಂಸ್ಕೃತಿ ಕುರಿತು ಮಾತಾಡಿರೋದು ನಮ್ಮ ಸ್ವಾಮಿ ಶಂಕರಾನಂದ ಸರಸ್ವತಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವ್ರನ್ನ ಹಾಗಾಗಿ ನನ್ನ ಮನದಾಳದಲ್ಲಿ ಅವ್ರು ಯಾವತ್ತೂ ಇದ್ದೇ ಇದ್ದಾರೆ, ನಾನಿರೋವರೆಗೂ ನನ್ನೊಳಗಡೆ ಇರ್ತಾರೆ ಅಂತ ನಾನು ಭಾವಿಸಿದ್ದೀನಿ.